ರೈತರು ವಿವಿಧ ಬೆಳೆಗಳಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಂಬಲ ಬೆಲೆ ಸಿಗದೆ ಕಂಗೆಟ್ಟಿದ್ರೆ ಇಲ್ಲೊಬ್ಬ ಯುವ ರೈತ ಡ್ರ್ಯಾಗನ್ ಫ್ರೂಟ್ ಬೆಳೆದು ಲಕ್ಷ ಸಂಪಾದನೆ ಮಾಡುತ್ತಿದ್ದಾನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೇವನಪಲ್ಲಿ ಗ್ರಾಮದ ಯುವ ರೈತ ಆಂಜನೇಯ ಅನ್ನುವವರು ಸ್ವತಃ ಕೊಳವೆ ಬಾವಿ ಇಲ್ಲದಿದ್ದರೂ ಪಕ್ಕದ ಜಮೀನಿನಿಂದ ನೀರು ಪಡೆದು 1 ಎಕರೆಯಲ್ಲಿ 500 ಕಂಬಗಳು 2000 ಗಿಡಗಳನ್ನು ನೆಟ್ಟಿದ್ದು ಮೊದಲ ವರ್ಷ 8 ರಿಂದ 10 ಲಕ್ಷ ಬಂಡವಾಳ ಖರ್ಚು ಮಾಡಿ ಬೆಳೆ ಬೆಳೆದಿದ್ದಾರೆ. 1 ವರ್ಷ ಗಿಡಗಳನ್ನು ಪೋಷಣೆ ಮಾಡಿ ಪ್ರಥಮ ಇಳುವರಿಯಲ್ಲಿ ಕಳೆದ 15 ದಿನಗಳ ಹಿಂದೆ 2 ಕ್ವಿಂಟಾಲ್ಗಳ ಹಣ್ಣುಗಳನ್ನು ಮಾರುಕಟ್ಟೆಗೆ ಹಾಕಿದ್ದು ಇಂದು 1 ಟನ್ ಪುನಃ ಮಾರುಕಟ್ಟೆಗೆ ಹಾಕಲಾಗ್ತಿದೆ ಎಂದರು. ನಮ್ಮ ರೈತರು ಬೇರೆ ಬೆಳೆಗಳಿಂದ ನಷ್ಟ ಆಗ್ತಿದ್ದಾರೆ. ಈ ಬೆಳೆಯು ರೈತರನ್ನ ಆರ್ಥಿಕವಾಗಿ ಸಬಲರಾಗಲು ಈ ಬೆಳೆಯು ಕಾರಣವಾಗುತ್ತದೆ. ಈ ಬೆಳೆಗೆ ಮಾರುಕಟ್ಟೆ ಸಂಬಂಧಿಸಿದಂತೆ ಯಾವುದೇ ತೊಂದರೆಗಳು ಇಲ್ಲ. ಬೆಂಗಳೂರು ಮಾರುಕಟ್ಟೆಯಲ್ಲಿಯೇ ಒಂದು ಕಾಯಿ 300 ಗ್ರಾಂನಿಂದ 800 ಗ್ರಾಂವರೆಗೂ ತೂಕವಿದ್ದು ನಮಗೆ ಕೆಜಿಗೆ 180 ರೂಪಾಯಿ ಸಿಗ್ತದೆ ಅಂದರು. ಇನ್ನು ಬೆಳೆಯನ್ನ ಬೆಳೆದಿರುವ ಕುರಿತು ರೈತ ಆಂಜನೇಯ ಮಾತನಾಡಿ, ಯಲಹಂಕದ ಶ್ರೀನಿವಾಸರವರ ಬಳಿ ಒಂದು ಗಿಡಕ್ಕೆ 70 ರೂಪಾಯಿನಂತೆ 2000 ಗಿಡಗಳನ್ನು ತೆಗೆದುಕೊಂಡು ಬಂದು 1 ವರ್ಷ ಗಿಡಗಳನ್ನು ಕಾಲಕಾಲಕ್ಕೆ ನೀರು ಗೊಬ್ಬರವನ್ನು ಹಾಕಿ ಸಮೃದ್ಧವಾಗಿ ಬೆಳೆಸಿ ಗಿಡಗಳಿಗೆ ಹಸು ಮತ್ತು ಕುರಿಗಳ ಗೊಬ್ಬರವನ್ನು ಡಿಕಂಪೋಸ್ ಮಾಡಿ ಇದಕ್ಕೆ ಫಂಗಿಸೈಡ್ಸ್ಗಳಾದ ಡ್ರೈಕೋರ್ಡ್ಮಾ ಸೋಡಾಮನ್ಸ್ ಮಿಕ್ಸ್ ಮಾಡಿ 6 ತಿಂಗಳ ಕಾಲ ಸಂರಕ್ಷಿಸಲಾಗುತ್ತದೆ. ಆ ಗೊಬ್ಬರದ ಮೇಲೆ ವಾರಕ್ಕೊಮ್ಮೆ ನೀರನ್ನು ಇದರ ಮೇಲೆ ಬಿಟ್ಟು ಹದ ಮಾಡಲಾಗ್ತದೆ. ಆ ಗೊಬ್ಬರವನ್ನು ಗಿಡಗಳಿಗೆ ಹಾಕಿದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಡಿಕಂಪೋಸ್ ಗೊಬ್ಬರವನ್ನು ಹಾಕಿದಾಗ ಕಾಯಿ ಒಳ್ಳೆಯ ಗಾತ್ರ ಬರಲು ಕಾರಣವಾಗ್ತದೆ. ತಿಪ್ಪೆ ಗೊಬ್ಬರ ಬಳಕೆಗಿಂತ ಡಿಕಂಪೋಸ್ ಗೊಬ್ಬರ ಹೆಚ್ಚು ಪರಿಣಾಮಕಾರಿ ಅಂತ ಮಾಹಿತಿ ಕೊಟ್ಟರು. ಇನ್ನು ಈ ಬೆಳೆ ಬೆಳೆಯಲು ಸರ್ಕಾರದಿಂದ ಅನುದಾನವೂ ಸಹ ಸಿಗ್ತದೆ. ರೈತ ಆಂಜನೇಯ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನವನ್ನು ಪಡೆದಿದ್ದು ಸಹಾಯಧನದ ಕುರಿತು ಮಾತನಾಡಿ, ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಶ್ರೀನಿವಾಸನ್ ಮಾರ್ಗದರ್ಶನದಿಂದ ನರೇಗಾ ಯೋಜನೆ ಅಡಿಯಲ್ಲಿ 1 ಎಕರೆಗೆ 1,53,000 ಪ್ರೋತ್ಸಾಹ ಧನವನ್ನು ಪಡೆದು ಗಿಡಗಳನ್ನು ಬೆಳೆಸಲಾಗ್ತಿದೆ ಎಂದರು. ಇದರ ಸದುಪಯೋಗವನ್ನು ಇತರೆ ರೈತರು ಬಳಸಿಕೊಳ್ಳಬಹುದು ಅಂತ ಮಾಹಿತಿ ನೀಡಿದ್ರು. ಅಲ್ಲದೆ ಈ ಬೆಳೆಗೆ ಕಾಡು ಪ್ರಾಣಿಗಳ, ಹಕ್ಕಿಗಳ, ಕೋತಿಗಳ ಕಾಟ ಇರೋದಿಲ್ಲ. ನೀರು ಕಡಿಮೆ ಅವಶ್ಯಕತೆ ಇದ್ದು ವಾರಕ್ಕೆ 2 ಸಲ ಅರ್ಧ ಗಂಟೆ ನೀರು ಬಿಟ್ಟರು ಸಾಕು. ಕೊಳವೆ ಬಾವಿಯಲ್ಲಿ ನೀರು ಕಡಿಮೆ ಇರುವ ರೈತರು ಸಹ ಬೆಳೆಯನ್ನ ಬೆಳಿಬಹುದು ಅಂದರು. ನಮ್ಮ ಹೆಸರು ಆಂಜನೇಯ ವಿ ಅಂತ, ದೇವನಪಲ್ಲಿ ಗ್ರಾಮ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಇದು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ಬಿಟ್ಟು ಕ್ಯಾಕ್ಟಸ್ ಗಿಡ. ಇದನ್ನು ನಾವು ಬೆಳೆ ಬೆಳೆದಿದ್ದೀವಿ ದೇವನಪಲ್ಲಿ ಗ್ರಾಮದಲ್ಲಿ. ಚೆನ್ನಾಗಿ ಬೆಳೆ ಬರ್ತಾ ಇದೆ. ಇದು 1 ವರ್ಷ ಆಗಬೇಕಿದ್ದು. 1 ವರ್ಷ ಆದಮೇಲೆ ಫಸಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಮೊದಲಿಗೆ ನೀವೆಲ್ಲ ಪೋಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಗಿಡ ಹಾಕ್ಬಿಟ್ಟು ಒಂದು ಇದಕ್ಕೆ ಪೋಲ್ಗೆ 4 ಗಿಡ ಹಾಕ್ಬೇಕು, 4 ಸೈಡು. ಮತ್ತೆ ಅದು ಬೆಳ್ಕೊಂಡು ಬರ್ತಾ ಇರುತ್ತೆ. ರಿಂಗ್ ಹೋಗುತ್ತೆ. ರಿಂಗ್ ಆದಮೇಲೆ ಮೇಲೆ ಕಟ್ ಮಾಡಿದ ತಕ್ಷಣ ಒಮ್ಮೆ ಬ್ರಾಂಚಸ್ ಬಿಟ್ಕೊಂಡು ಮತ್ತೆ ಹಣ್ಣು ಸ್ಟಾರ್ಟ್ ಆಗುತ್ತೆ. ಈ ಹಣ್ಣು ತುಂಬ ಹೆಲ್ತ್ಗೆಲ್ಲ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಶುಗರ್ಗೆ ಮತ್ತು ಪ್ಲೇಟ್ಲೆಟ್ಸ್ ಇಂಪ್ರೂವ್ಮೆಂಟ್ಸ್ಗೆ ಆ ಥರ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೂ ಮಾರ್ಕೆಟ್ ಚೆನ್ನಾಗಿ ನಡೀತಾ ಇದೆ. ಈಗ ಹಾಕಿದ್ದೀವಿ, ಆಲ್ರೆಡಿ 1 ಟನ್ ಮೇಲೆ ಹಾಕಿದ್ದೀವಿ. ಮೊದಲನೇ ವರ್ಷ ಇನ್ನೂ ಬರ್ತಾ ಇದೆ. ಈ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತ ನಿಮಗೆ ಆಲೋಚನೆ ಯಾವ ರೀತಿ ಏನಾದರೆ ಬೇರೆ ಯಾರಾದರೂ ಬೆಳೆದಿದ್ದಾರೆ? ಇಲ್ಲ, ನಾವು ಹಾಸ್ಪಿಟ್ಲ್ಗೆ ಹೋದಾಗ ಡಾಕ್ಟರ್ ಹೇಳಿದ್ರು ನಮಗೆ ಪ್ಲೇಟ್ಲೆಟ್ಸ್ ಡೌನ್ ಇದ್ದಾಗ ಡ್ರ್ಯಾಗನ್ ಫ್ರೂಟ್ ತಿನ್ನಿ ಅಂತ. ಮತ್ತೆ ಅದ್ರ ಬಗ್ಗೆ ಹಂಗೆ ರಿಸರ್ಚ್ ಮಾಡ್ತಾ ಗೊತ್ತಾಯಿತು. ಈಗ ನಾವು ಹಂಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಂದ ತಂದ್ರಿ? ನಾವು ಶ್ರೀನಿವಾಸ ರೆಡ್ಡಿ ಅಂತ ಹೇಳ್ಬಿಟ್ಟು ಯಲಹಂಕದಿಂದ ಅವ್ರ ಹತ್ರದಿಂದ ತಂದು ಮಾಡಿದ್ದೀವಿ. ಈಗ ನೆಕ್ಸ್ಟು ಈ ಕ್ರಾಪ್ ಆದಮೇಲೆ ಡಿಸೆಂಬರಿಂದ ನಾವು ಕೂಡ ಸಸಿ ಮಾರ್ಬೋದು. ಸಾಮಾನ್ಯವಾಗಿ ರೈತರು ಎಲ್ಲ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಇದರಲ್ಲಿ ವಿಭಿನ್ನವಾಗಿ ಬೆಳೆದಿದ್ರೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತಾರೆ? ಬೇರೆದ್ರಲ್ಲಿ ಲಾಸು ಲಾಭ ಅನ್ನೋದು ಇದ್ದೇ ಇರುತ್ತೆ. ಇದರಲ್ಲಿ ಲಾಸ್ ಅನ್ನೋದಂತೂ ಬರೋದೇ ಇಲ್ಲ. ಕಾಮನ್ ಆಗಿ ಮಿನಿಮಮ್ ನಿಮ್ಗೆ 100 ರೂಪಾಯಿ 80 ರೂಪಾಯಿ ಕೆಜಿ ಹೋದರೂ ಕೂಡ 1 ಎಕರೆಗೆ 10 ಟನ್ ಬಂದೇ ಬರುತ್ತೆ ವರ್ಷಕ್ಕೆ. ಆ ಥರ ಬಂದಾಗ ಏನಿದ್ರು 8 ಲಕ್ಷ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಬೆಳಿಬೋದು ಅಂತ ನಾವು ಆಸಕ್ತಿ ತೋರಿಸ್ತೀವಿ. ರೈತರಿಗೆ ಏನು ಸಜೆಷನ್ ಮಾಡಿ? ಬೆಳೆದ್ರೆ ತುಂಬ ಉಪಯುಕ್ತ ಇದೆ ಸರ್. ಸುಮ್ಮನೆ ಬೇರೆ ಬೆಳೆಗಳು ಬೆಳ್ಕೊಂಡು ಲಾಸ್ ಆದೋದಕ್ಕಿಂತ ಇದು 1 ಟೈಮ್ ಇನ್ವೆಸ್ಟು. ಮತ್ತೆ ನಾವು ಖರ್ಚು ಮಾಡೋಂಗಿಲ್ಲ. ಒಂದು ಸಲ ನಾವು ಖರ್ಚು ಮಾಡಿಬಿಟ್ರೆ 30 ವರ್ಷ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಹಾಕಿದ್ದೀವಿ, ಬೆಳೀತಾ ಇದ್ದೀವಿ, ನಮ್ಗೆ ಚೆನ್ನಾಗಿದೆ ಲಾಭ. ಡಿಕಂಪೋಸ್ ಮಾಡ್ಕೊಂಡಿರೋದು ಟ್ರೈಕೋಡರ್ಮಾ ಸೋಡಾಮೋನಾಸ್ ಸೆಂಟಿಮೀಟ್ರು ಫಂಗಿಸೈಡ್ಸು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿ 6 ತಿಂಗಳಾದಮೇಲೆ ನಾವು ತೋಟಕ್ಕೆ ಯೂಸ್ ಮಾಡಿದ್ದೀವಿ. ಈ ಥರ ಮಾಡೋದ್ರಿಂದ ಡೈರೆಕ್ಟ್ ಎನರ್ಜಿ ಗಿಡಗಳಿಗೆ ಸಿಗುತ್ತೆ. ಕಾಯಿ ಸೈಜ್ ಜಾಸ್ತಿ ಬರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ನಾವು ಡೈರೆಕ್ಟು ತಿಪ್ಪೆಯಿಂದ ಗೊಬ್ಬರ ಎತ್ಕೊಬಂದು ಹಾಕಿದ್ರೆ ಅದು 3 ತಿಂಗಳ ಮೇಲೆ ಆಗುತ್ತೆ ಎನರ್ಜಿ ಕೊಡೋದು. ಅಲ್ಲಿ ಕರೆಕ್ಟಾಗಿ ಎನರ್ಜಿ ಪಾಸ್ ಆಗೋಲ್ಲ. ಈ ಥರ ಮಾಡಿಕೊಂಡ್ರೆ ತುಂಬ ಉತ್ತಮ ಬೆಳೆಗೆ. ಅವು ಏನು ತೋಟಗಾರಿಕೆ ಇಲಾಖೆಯಿಂದ ನರೇಗಾ ಕಡೆಯಿಂದ
1,53,000 ಒಂದು ಎಕರೆಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದಾರೆ. ಅದನ್ನು ರೈತರು ತಗೊಂಡು ಬೆಳೆ ಬೆಳೆಯೋಕ್ಕೆ ಸಹಕಾರಿಯಾಗುತ್ತೆ, ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಮಾಹಿತಿ ಯಾರು ಕೊಟ್ಟರು ನಿಮಗೆ? ಇದ್ರ ಬಗ್ಗೆ ನಾವು ಇಲ್ಲೇ ತಿಳ್ಕೊಂಡ್ವಿ ಸರ್. ತೋಟಗಾರಿಕೆ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದಾಗ ಶ್ರೀನಿವಾಸನ್ ಅಂತಿದ್ದಾರೆ, ತೋಟಗಾರಿಕೆ ಇಲಾಖೆ ನಿರ್ದೇಶಕರು, ಅವ್ರು ಹೇಳಿದ್ದು. ಅವ್ರ ಮುಖಾಂತರ ನಾವು ಬಿಲ್ಲನ್ನು ತೊಗೊಂಡಿದ್ವಿ. ಬೆಳೆ ಯಾವುದು ಕಾಡು ಪ್ರಾಣಿಗಳು ಅಥವಾ ಬೇರೆ ಏನು ಹಕ್ಕಿಗಳು ಈ ಥರ ತೊಂದರೆನೇ ಇಲ್ಲ. ಎಲ್ಲ ಮುಳ್ಳು, ಪ್ರತಿ ಸ್ಟೆಮ್ಗೆಲ್ಲ ಮುಳ್ಳುಗಳಿರ್ತವೆ, ಕೋತಿಗಳದ್ದು ಈ ಥರ ಯಾವುದೇ ಕಾಡು ಪ್ರಾಣಿಗಳು ತೊಂದರೆ ಇಲ್ಲ. ಆರಾಮಾಗಿ ಬೆಳಿಬೋದು, ಕಾವಲು ಇಲ್ಲದೆ ಇದ್ರೂ ನಡೆಯುತ್ತೆ, ಆರಾಮಾಗಿ ಬೆಳಿಬೋದು ರೈತರು, ಯಾವುದೇ ತೊಂದರೆ ಇಲ್ಲ. ನೀರು ಯಾವ ರೀತಿ ಅವಶ್ಯಕತೆ ಇರುತ್ತೆ? ನೀರಿನ ಅವಶ್ಯಕತೆ ಜಾಸ್ತಿ ಕಡಿಮೆ ಇದೆ. ವಾರಕ್ಕೆ 2 ಸಲ ಅರ್ಧ ಗಂಟೆ ಬಿಟ್ಟರೆ ಸಾಕಿದ್ದಕ್ಕೆ. ನೀರಿನ ಅವಶ್ಯಕತೆ ತುಂಬ ಕಡಿಮೆ ಇದೆ. ಕಡಿಮೆ ನೀರಿರೋರು ಬೆಳಿಬೋದು ಈ ಬೆಳೆನ. ಬೆಳೆ ಬೆಳೆಯೋಕ್ಕೆ ಹೆಚ್ಚು ಕಮ್ಮಿ ಒಂದು 8 ರಿಂದ 10 ಲಕ್ಷ ಬಂಡವಾಳ ಆಗುತ್ತೆ ಮೊದಲನೇ ವರ್ಷ. ಮತ್ತೆ ಯಾವುದೇ ಥರ ಬಂಡವಾಳ ಇರೋದಿಲ್ಲ, ಮೇಂಟೆನೆನ್ಸ್ ಅಷ್ಟೇ ಖರ್ಚಿರುತ್ತೆ. ನಮ್ಮ ರೈತರೆಲ್ಲ ಬೇರೆ ಬೆಳೆಗಳಿಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟು ತುಂಬ ಲಾಸ್ ಆಗ್ತಾ ಇದ್ದಾರೆ, ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ. ಈ ಥರ ಬೆಳೆ ಬೆಳೆದು ಅವರು ಸಬಲರಾಗ್ಬೋದು. ಇದು ಒಂದು ಸಲ ಅಷ್ಟೇ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತೆ ಮತ್ತೆ ಮಾಡೋಂಗಿರಲ್ಲ. ಈಗ ವರ್ಷದಲ್ಲಿ ಮೊದಲನೇ ವರ್ಷನೇ ಏನಿಲ್ಲ ಅಂದರೂ ಒಂದು 7 ರಿಂದ 8 ಲಕ್ಷ ನಮಗೆ ರಿಟರ್ನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. 2ನೇ ವರ್ಷದಿಂದ 15 ಲಕ್ಷದ ಮೇಲೇ ಬರುತ್ತೆ. ಎಲ್ಲ ಮಾರ್ಕೆಟ್ ತೊಂದರೆ ಇದೆ ಅಂತ ಹೇಳ್ತಾರೆ, ಆ ಥರ ಏನೂ ಇಲ್ಲ. ನೀವು ಸ್ವಲ್ಪ ಹುಡ್ಕಾಡ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು. ಈಗ ನಾವು ಮಾಡ್ತಾ ಇದ್ದೀವಿ. ನಮ್ಗೆ 150 ರಿಂದ 180 ರೂಪಾಯಿ ಸಿಗ್ತಾಯಿದೆ kg. ಯಾವುದೇ ರೀತಿ ತೊಂದರೆ ಇಲ್ಲ.